ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠಿವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ. ನಾಗಾವಿಯಲ್ಲಿ ವಿಜೃಂಭಣೆಯಿಂದ ಜರುಗಿದ ರಾಣಿ ಚೆನ್ನಮ್ಮಾಜಿಯವರ ಜಯಂತ್ಯುತ್ಸವ. ಗದಗ ತಾಲೂಕಾ ನಾಗಾವಿ ಗ್ರಾಮದ ಬಸವೇಶ್ವರ ಭಜನಾ ಸಂಘ, ವೀರಶೈವ ಯುವಕ ಸಂಘ ಹಾಗೂ ಗ್ರಾಮದ ಸಮಸ್ತ ನಾಗರಿಕರಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅವರ 201ನೇ ಜಯಂತ್ಯುತ್ಸವ ವಿಜೃಂಭಣೆಯಿಂದ ಜರುಗಿತು. ಗ್ರಾಮದ ಹಳೆಯ ಪಂಚಾಯತ್ ಆವರಣದ ಬಯಲಿನಲ್ಲಿ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದ ಬಿಎಸ್ ಚಿಂಚಲಿಯವರ ಅಧ್ಯಕ್ಷತೆಯಲ್ಲಿ ವೇದಮೂರ್ತಿ ಮೃತ್ಯುಂಜಯ ಸ್ವಾಮೀಜಿ ಹಿರೇಮಠ್ ಇವರ ಸಮ್ಮುಖದಲ್ಲಿ ಗದಗಿನ ಉದ್ಯಮದಾರರಾದ ವಿಜಯಕುಮಾರ್ ಗಡ್ಡಿಯವರು ಕಿತ್ತೂರು ಚೆನ್ನಮ್ಮಾಜಿ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಬಿಎಸ್ ಚಿಂಚಲಿ ಅವರು ಮಾತನಾಡಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಥಮ ಹೋರಾಟದ ಕಿಚ್ಚನ್ನ ಹೊತ್ತಿಸಿದ ವೀರ ಮಹಿಳೆ ಚೆನ್ನಮ್ಮಾಜಿಯವರು ಆಗಿದ್ದಾರೆ. ಸೂರ್ಯಚಂದ್ರ ಇರುವವರೆಗೂ ಬೆಳ್ಳಿ ಚುಕ್ಕಿಯಂತೆ ಚೆನ್ನಮ್ಮಾಜಿಯವರು ಸ್ಮರಣೆಯಲ್ಲಿ ಇರುತ್ತಾರೆಂದು ಹೇಳಿದರು. ಹಳೆಯ ಪಂಚಾಯತ್ ಬಯಲಿನಿಂದ ಪ್ರಾರಂಭವಾದ ಮೆರವಣಿಗೆಯು ಬಸವೇಶ್ವರ ಭಜನಾ ಸಂಘದವರ ಹಾಡುಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕನ್ನೂರು ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರೊಂದಿಗೆ ಮೆರವಣಿಗೆ ಸಂಪನ್ನಗೊಂಡಿತು. ಕಾರ್ಯಕ್ರಮದಲ್ಲಿ ಹಿಂದೂ ಪರ ಸಂಘಟನೆ ಮುಖಂಡರಾದ ರಾಜು ಕಾನಪ್ಪನವರ್, ಬಿಜೆಪಿ ಯುವ ಮುಖಂಡರಾದ ಅಯ್ಯಪ್ಪ ಅಂಗಡಿ, ಶರಣು ಚಿಂಚಲಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಎಂಎಫ್ ಗೋಲಪ್ಪನವರ್, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯರಾದ ಮೈಲಾರಪ್ಪ ತಾಮ್ರಗುಂಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಳುವಪ್ಪ ಶಿಗ್ಲಿ, ಸದಸ್ಯರಾದ ಅಲ್ಲಾಸಾಬ್ ಪಿರ್ಖಾನವರ್, ಮುಖಂಡರಾದ ಚನ್ನಬಸಪ್ಪ ಮಡಿವಾಳರ್, ಈಶ್ವರಪ್ಪ ಗೊಲ್ಲಪ್ಪನವರ್, ಈರಪ್ಪ ಹವಳಪ್ಪನವರ್, ಶ್ರೀಶೈಲಪ್ಪ ಹುಬ್ಬಳ್ಳಿ, ಶಂಕರಪ್ಪ ಮಡಿವಾಳರ್, ಸಿದ್ದಪ್ಪ ಕುಂದಗೋಳ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಕಾರ್ಯಕ್ರಮದ ರೂವಾರಿಗಳಾದ ವೀರಶೈವ ಯುವಕ ಸಂಘ ಹಾಗೂ ಫಕ್ಕೀರೇಶ ಚಿಂಚಲಿ ಅವರಿಗೆ ಅವರ ಹಿತೈಷಿಗಳು ಅಭಿನಂದಿಸಿದ್ದಾರೆ. ಸುದ್ದಿ ಸಾರ ವಸಂತ್ ಕುಮಾರ್, ನಾಗಾವಿನಾನ ಯೂಟ್ಯೂಬ್ ಚಾನಲ್.